ಕೂತ್ಕೊಳ್ಳಿ. ಒಡ ಯಾವಡ ನಿಂದ? ನಂದಪ್ಪಜೆ. ನಿಮ್ಮ ಅಪ್ಪಂದ ದಂಡ ಕೂತ್ರು ನೀನೇ ತಾನೇ? ನೀನು ಹೇಳ. ಮೈಸೂರು. ಮೈಸೂರನ್ನಾಗಿ ಮುದ್ದೆ ಕಡೆ ಬರಲ್ಲ ನಿಂಗೆ? ಅಭ್ಯಾಸ ತಪ್ಪೋಗ್ಬಿಟ್ಟಿದೆ. ಮಾಡ್ಕೋ. ಇನ್ಮೇಲೆ ಅಭ್ಯಾಸ ಮಾಡ್ಕೋತೀನಿ. ಇದ್ಯಾಕು ಸ ಮಂತ್ರ ಹೇಳ್ತಾ ಇದ್ದಿ? ಇಟ್ ಸೇರ್ದ ನಿನ್ಗೆ? ಅವರು ರೂಢಿ ಇಲ್ಲ, ರೂಢಿ ಇಲ್ದಿರೋ ಅಡ್ಗನ ಮಾಡ್ಬಿಟ್ಟು ಉಣ್ಣು ಉಣ್ಣು ಅಂದ್ರೆ ಯಾನು ಉಂಡರು? ಅಬ್ಬಾಯ್ ಹಬ್ಬಕ್ಕೆ ಮಾಡ್ತೇವ್ಬಿಟ್ಟೆ ಬಂದವ್ರನ್ನ ನೆಟ್ಟು ನೋಡ್ಕೊಳಕ್ಕಾಗಲ್ವಾ? ನಾನು ಕರ್ಕೊಂಬ ಅಂತ ಹೇಳಿದ್ದು ನನ್ನ ಸೊಸಿನ, ಕಂಡವ್ರ ಸೊಸಿನಲ್ಲ. ಸುಮ್ಮನೆ ಕೂತ್ಕೊಳ್ಳ. ಅಮ್ಮಿ ಮಧುರ, ನಿನಗೆ ಇಟ್ಬೇಡ ಅಂದ್ರೆ ಬಿಟ್ಬಿಡವ್ವ. ಚಪಾತಿ ಮಾಡವಳೆ ತಿನ್ನೋ. ಅಮ್ಮಿ ಪುಟ್ಮಲ್ಲಿ ಹೋಗಿ ಚಪಾತಿ. ಮಧುರವ್ರೆ ನಾಚ್ಕಬೇಡಿ, ಒಟ್ಟು ತುಂಬ ಉಣ್ಣಿ. ನಮ್ದೇ ಮನೆ ಅನ್ಕೊಂಡ್ಬಿಡ್ತೀವಿ ಬಿಡಿ. ನಿಮ್ಮ ಮೂರು ಇಲ್ಲ ಅಲ್ವಾ? ಇದ್ಯಾಕ ಕೂಡ ಇಟ್ಟು ಮೆಟ್ರಾಕ್ ಸಿಕ್ಕಾಕಂತ? ಇಲ್ಲ, ನೀರು ಕುಡಿತೀನಿ. ಮಧುರ, ನಿನಗೆ ಈ ತರ ಹಳ್ಳಿ ಊಟ ಉಂಡ ಅಭ್ಯಾಸ ಇಲ್ವಾ ಮಗಳೇ? ಆಕ್ಚುಲಿ ನಾ ಹಳ್ಳಿಗಂತ ಬಂದಿರೋದೇ ಇದೆ ಫಸ್ಟ್ ಟೈಮ್. ಇನ್ಮೇಲೆ ನಾ ಬರೋವಾಗ ನಮ್ ಜೊತೆ ನೀವು ಬನ್ನಿ. ಬತ್ತ 2 ಡಜನ್ ಬಾಳೆಹಣ್ಣು ತಂದು ನಿನ್ ಬಾಯಿಗೆ ಇಡ್ತಾರ್ಕಂತ ತಕ. ಡೋ ಅದ್ಯಾಕೂಡ ಅವ್ ನೋಡಿದ್ರೆ ಹಂಗ್ ರೇಗಡಿಯೇ ನೋಡವ ಅಣ್ಣಯ್ಯನ. ಮಾಡತ್ತೆಲ್ಲ ಮಾಡ್ಬಿಟ್ಟು ನೋಡವ ಅಂತ ಇಟ್ಟು ಸುಮ್ನೆ. ಆಮಿ ಪುಟ್ಮಲ್ಲಿ ಮೂಲೆಯಲ್ಲಿರೋ ಕಸಬಳ್ ತಗೊಂಡ್ ಬಾ. ಆಯ್ತು ಅತ್ತೆವ್ವ. ಗೌಡ್ರೆ, ನೀವ್ಯಾಕೆ ಆವೇಶಕ್ಕೆ ಒಳಗಾಗ್ತಿದ್ದೀರಾ? ಬಂದಿರೋದೇ ಹಬ್ಬಕ್ಕೆ, ನೆಮ್ಮದಿಯಾಗಿ ಊಟ ಮಾಡಿ ಎಂಜಾಯ್ ಮಾಡಿ. ಇಲ್ಲಿ ಬಂದು ಸಿಗಾಕೊಂಡು ಯಾನ್ ಎಂಜಾಯ್ ಮಾಡೋದು ಬುಡಿ ಮಧುರ ಅವ್ರೆ. ನಾವು ಬೆಂಗಳೂರಲ್ಲೇ ಇರಬೇಕಿತ್ತು. ಏನುಡ ಊರ್ ಬಿಟ್ಟು 4 ದಿನ ಆಗಿಲ್ಲ, ಬೆಂಗಳೂರು ಅಂತ ಇದ್ಯಾ? ಏನ್ ಸತ್ಮೇಲೆ ಅಲ್ಲೇ ಊಟ ಹಾಕಿರ? ಇನ್ನ ಕಿಕ್ಬಿಟ್ಟು ಸಾಯ ಮಾತಾಡಿ ಚಂದಾಗಿರಲ್ಲ ನೋಡು. ನಿಮ್ಮ ಅಪ್ಪನಿಗೂ ಬುದ್ಧಿ ಇಲ್ಲ, ನಿನಗೂ ಬುದ್ಧಿ ಇಲ್ಲ. ಸುಮ್ನೆ ಉಣ್ಕೊಂಡು ಎತ್ತೋಗುಡ, ಗಂಟ್ಲು ಕಿತ್ತೋಗಂಗ್ ಕೂಗಾಡ್ಬೇಡ. ಹ್ಞೂ ಮಾಮಣ್ಣ, ಸುಮ್ಮನೆ ಕಿರ್ಚಾಡ್ಬೇಡಿ, ಆಯಾಸ ಆಯ್ತದೆ. ನನಗೆ ಗಂಡ ಅಂತ ಇರೋರು ನೀವು ಒಬ್ರೆ. ನಿಮ್ಮನ್ನ ಕಳ್ಕೊಂಡು ನಾನು ಏನ್ ಮಾಡ್ಲಿ? ಎಲ್ರು ಸಹಾಯ ಮಾತಾಡ್ತಾ ಇದ್ರೆ ನಾನು ಈಗಲೇ ಊರ್ ಬಿಟ್ಟು ಹೊರ್ಟೋಯ್ತೀನಿ. ಈಗ ಉಣ್ಣು, ವಾತಾರಿಕ್ ಹೋಗು. ನಾವೆಲ್ಲ ಹಬ್ಬ ಮುಗಿಸ್ಕೊಂತೀವಿ. ನಾನು ಬಾಡ ಬಿಡು, ನಾನು ಇಲ್ಲೇ ಇರ್ತೀನಿ. ಈಗ ಉಣ್ಣು. ಫಸ್ಟು ಗೌಡ್ರಿ ಹಳ್ಳಿ ಬಗ್ಗೆ ಹೇಳ್ತಿದ್ದಾಗ ಹಳ್ಳಿನ ಅನ್ನಿಸ್ತಿತ್ತು. ಆದ್ರೆ ಈ ವಾತಾವರಣ ಎಲ್ಲ ನೋಡಿ ನಂಗೆ ತುಂಬಾ ಚೆನ್ನಾಗಿ ಅನ್ನಿಸ್ತಿದೆ. ಹೌದೌದು, ಈ ಚಳಿ, ಈ ಗಾಳಿ, ಈ ವಾತಾವರಣ ಬೆಂಗಳೂರಲ್ಲಿ ಸತ್ರು ಸಿಗಲ್ಲ ಅನ್ಸುತ್ತೆ. ಅದ್ ನಿಮಗ್ ಸಿಕ್ಕಿದ್ರು ಗೊತ್ತಾಗಲ್ಲ ಬಿಡಿ. ಎಸ್, ಅದಕ್ಕೆ ದೊಡ್ಡವ್ರು ಹೇಳಿದ್ದು ಹಳ್ಳಿ ಜೀವನ ಒಳ್ಳೆ ಜೀವನ ಅಂತ. ನಾವಿಂಥದನ್ನೆಲ್ಲ ಬಿಟ್ಟು ಬೆಂಗಳೂರಲ್ಲಿ ಬಸ್ಸು ಲಾರಿಗಳು ಹೊಗೆ ಕುಡ್ಕೊಂಡು ಬದುಕ್ತಾ ಇದೀವಿ. ಎಕ್ಸಾಕ್ಟ್ಲಿ. ಇಲ್ಲಿ ಕೆಲವೊಂದು ಫೆಸಿಲಿಟೀಸ್ ಇಲ್ಲ ಅನ್ನೋದು ಬಿಟ್ರೆ ಈ ಜಾಗ ನಂಗೆ ತುಂಬಾ ಇಷ್ಟ ಆಗ್ತಿದೆ. ಈ ವಾತಾವರಣ ಬೆಂಗಳೂರಲ್ಲಿ ಇದ್ದಿದ್ರೆ ಏನು ಎಷ್ಟೊತ್ತಿಗೆ ಮಕ್ಳಾಗ್ತಿತ್ತಾ? ಒಂದಲ್ಲ 2 ಆಗ್ತಿತ್ತು. ಪುಟ್ರು ಕೆಟ್ಟಿ ಮಧುರ, ಆಚೆ ಚಳಿ ಜಾಸ್ತಿ ಅದೇ, ಒಳಕ್ ಹೋಗೋ ಬನ್ನಿ. ಚಳಿ ವಾತಾವರಣ ಚೆನ್ನಾಗಿದೆ ಅಂತಾನೆ ಇಲ್ಲಿ ಬಂದು ನಿಂತಿರೋದು. ಓ ಅಣ್ಣಪ್ಪನವ್ರೆ, ಶಾನೆ ಹೊತ್ತು ಚಳಿ ನಿಂತ್ಕೊಂಡ್ಬಿಟ್ರೆ ನಗಡಿ ಆಗ್ಬಿಡ್ತದೆ. ಆಮೇಲೆ ಬಟ್ಟೆ ಹಿಡ್ಕೊಂಡು ಅನ್ಕೊಂಡು ಓಡಾಡ್ಬೇಕಾಯ್ತದೆ. ಹಾಗಿದ್ರೆ ಬೇಡ, ಹೋಗೋಣ ಬನ್ನಿ. ಮಧುರ ಅವ್ರ 1 ನಿಮಿಷ ಬಂದಿ. ಕುಟುಂಬಲ್ಲಿ ಅವರು ಊಟ ಮಾಡಿದ್ರೆ ಇಲ್ವಾ ಕೇಳಬೇಕಾಗಿತ್ತು. ಕುಟುಂಬಲ್ಲಿ ಅವರೇ ನಿಮ್ದು ಊಟ ಆಯ್ತಾ? ಹ್ಞೂ ಮಧುರವ್ರೆ, ಆಯ್ತಂತೆ. ಮಧುರ ಅವ್ರೆ, ನೀವು ಇಲ್ಲದೆ ಮನಿ ಕಳಿ. ಗೌಡ್ರೆ, ಇಲ್ಲಿ ಹೇಗೆ ಮಲ್ಕೊಳಕ್ಕಾಗುತ್ತೆ? ಬೆಡ್ರೂಮ್ ಇಲ್ವಾ? ಅಯ್ಯೋ ಶಿವನೇ, ಕ್ವಾಣ ಒಳಗೆ ಉತ್ಕಡ್ಯಾಕ ಮನಿ ಕಣ್ರಿ, ಇಲ್ಲದೆ ಮನಿ ಕಳಿ. ಹಾಲಲ್ಲಿ ಹೇಗೆ ಮಲ್ಕೊಳ್ಳೋದು ಗೌಡ್ರೆ? ಮಧುರ ಅವ್ರೆ, ನೀವು ಯಾನು ಹೆದರ್ಕೋಬೇಡಿ, ನಿಮ್ಮ ದಂಡಲ್ ನಾ ಇರ್ತೀನಿ. ಅಲ್ಲಿ ಮುರಿದು ಬಿಡಲ್ವಾ? ಓ ಅಣ್ಣಪ್ಪನವ್ರೆ, ಇಂದು ಮುಂದೆ ನೋಡಿದೆ ರೋಹಿ ಅಂತ ರೊಚ್ಕೋಬೇಡಿ. ನಾ ಹೇಳೋದನ್ನ ಓಸಿ ಅರ್ಥ ಮಾಡ್ಕೊಳ್ಳಿ. ನೀವು ಮಧುರ ಅವ್ರು ಇಲ್ಲಿ ಮನಿ ಕಳಿ, ನಾನು ಪುಟ್ಟ ಮನಿ ಇಲ್ಲಿ ಮನಿ ಕತ್ತೀವಿ. ಹೌದಾ? ಆಗಿದ್ರೆ ಓಕೆ.